ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನಾನು ಇವತ್ತಿನ ವಿಡಿಯೋದಲ್ಲಿ ಟೀಚರ್ಸಿಗೆ ಸಂಬಂಧಪಟ್ಟಂಥ ಒಂದು ದೇರ್ ಇಸ್ ಎ ಗುಡ್ ನ್ಯೂಸ್ ಫಾರ್ ಟೀಚರ್ಸ್ ಹೂ ಆರ್ ಸರ್ವಿಂಗ್ ಆ್ಯಸ್ ಎ ಟೀಚರ್ಸ್, ಹೂ ಆರ್ ಸರ್ವಿಂಗ್ ಫಾರ್ ದ ಸೊಸೈಟಿ, ಹೂ ಆರ್ ಇನ್ವಾಲ್ವ್ಡ್ ಇನ್ ನೇಷನ್ ಬಿಲ್ಡಿಂಗ್ ಅಂತ ಟೀಚರ್ಸ್ ಇದ್ದ ಒಂದು ಒತ್ತಡ ಇರುವಂಥ ಒಂದು ಅಂದರೆ ತುಂಬ ಪ್ರೆಷರ್ ಆಗಿ ಭಾಳ ವರ್ಷಗಳಿಂದ ಅವರಿಗೆ ಕಾಡುತ್ತಿದ್ದ ಒಂದು ಪ್ರಶ್ನೆಗೆ ಈಗ ಉತ್ತರ ಸಿಗುವ ಕಾಲ ಬಂದಿದೆ. ಅದರ ಬಗ್ಗೆ ನಿಮಗೆ ನಿಮ್ಮ ಗಮನಕ್ಕೆ ತರಲು ಮತ್ತು ಆ ನ್ಯೂಸನ್ನು ನಿಮಗೆ ತಲುಪಿಸಲಿಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೇನೆ. RTE ರೈಟ್ ಟು ಎಜುಕೇಷನ್ ಆ್ಯಕ್ಟ್ 2010ರಿಂದ ಇಂಪ್ಲಿಮೆಂಟ್ ಆಗಿದೆ ಇಂಡಿಯಾದಲ್ಲಿ. ಅದರ ಪಾರ್ಟಾಗಿ RTEದ ಒಂದು ಪಾರ್ಟಾಗಿ TET ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟನ್ನು ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಂದರೆ 2011 ನಂತರ ಎಲ್ಲಿ ನಮ್ಮ ದೇಶದ ಯಾವುದೇ ಕಡೆ ಯಾವುದೇ ಸ್ಟೇಟ್ ಗೌರ್ಮೆಂಟಲ್ಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ TET ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟನ್ನು ಪಾಸ್ ಆಗಿರಬೇಕು. TET ಅಥವಾ CTET ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಸ್ಟೇಟ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟನ್ನು ಪಾಸ್ ಮಾಡಿದವರಿಗೆ ಮಾತ್ರ ಅಪಾಯಿಂಟ್ಮೆಂಟನ್ನು ಕೊಡುವ ಒಂದು ಪದ್ಧತಿ ಬೆಳೆದು ಬಂದಿದೆ. ಆದರೆ ಇದನ್ನು ಈ ಆ್ಯಕ್ಟನ್ನು ಈ TETಯನ್ನು ರೆಸ್ಟ್ರೋಸ್ಪೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದರಿಂದ ಅಂದರೆ ಪೂರ್ವಾನುಮತಿ ಅಂದರೆ ಅದಕ್ಕೂ ಮುಂಚೆ ಯಾರು ಅಪಾಯಿಂಟ್ಮೆಂಟ್ ನಿಲ್ತಾರೋ ಯಾರು ಸರ್ವಿಸ್ ಮಾಡ್ತಾಯಿದ್ದಾರೋ ಕೂಡ ಅವರಿಗೂ ಕಂಪಲ್ಸರಿ ಮಾಡಿದ್ದರಿಂದ ಅದು ತೊಂದರೆದಾಯಕವಾಗಿತ್ತು ಟೀಚರ್ಸಿಗೆ. ಹೂ ವೇರ್ ಇನ್ ದ ಮಿಡ್ಲ್ ಆಫ್ ದೇರ್ ಸರ್ವಿಸ್, ಹೂ ವೇರ್ ಎಡ್ಜ್ ಆಫ್ ದೇರ್ ಸರ್ವಿಸ್ ಅಂಥವರಿಗೂ ಕೂಡ ಇದನ್ನು TETನ ಕಂಪಲ್ಸರಿ ಮಾಡಿದ್ದರಿಂದ ದೇ ವೇರ್ ಇನ್ ಟೀಚರ್ಸ್, ಆಲ್ ಟೀಚರ್ಸ್ ವೇರ್ ಅಂಡರ್ ಪ್ರೆಷರ್. ಈಗ ಅವರಿಗಾಗಿ ಒಂದು ಗುಡ್ ನ್ಯೂಸ್ ಬಂದಿದೆ. ಪಾರ್ಲಿಮೆಂಟ್ನಲ್ಲಿ RTE ಅಮೆಂಡ್ಮೆಂಟ್ ಪ್ರೈವೇಟ್ ಬಿಲ್ ಒಂದನ್ನು ಮಂಡಿಸಲಾಗಿದೆ. ನೋಡಿ, ಪಾರ್ಲಿಮೆಂಟ್ನಲ್ಲಿ RTE ಅಮೆಂಡ್ಮೆಂಟ್ ಮಾಡೋದ್ರ ಸಲುವಾಗಿ ಒಂದು ಪ್ರೈವೇಟ್ ಬಿಲ್ಲನ್ನು ಟೇಬಲ್ ಮಾಡಿದ್ದಾರೆ, ಪಾರ್ಲಿಮೆಂಟ್ನಲ್ಲಿ ಟೇಬಲ್ ಮಾಡಿದ್ದಾರೆ. ಇದನ್ನು ಜಾನ್ ಬ್ರಿಟಾಸ್ ಅಂಥೇಳಿ ಇವರು ರಾಜ್ಯಸಭಾ MP ಇವರು CPI ಮಾರ್ಕ್ಸಿಸ್ಟ್ ಪಕ್ಷದವರು. ಇವರು ಪಾರ್ಲಿಮೆಂಟ್ನಲ್ಲಿ ಅಂದರೆ ರಾಜ್ಯಸಭೆಯಲ್ಲಿ ಒಂದು ಪ್ರೈವೇಟ್ ಅಮೆಂಡ್ಮೆಂಟ್ ಬಿಲ್ RTE ಅಮೆಂಡ್ಮೆಂಟ್ ಬಿಲ್ಲನ್ನು ತಂದಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಈ TET ಕಂಪಲ್ಸರಿ ಮಾಡಿದ್ದರಿಂದ ಆಗಿರುವಂಥ ತೊಂದರೆಗಳು, ಟೀಚರ್ಸಿಗೆ ಆಗಿರುವಂಥ ತೊಂದರೆಗಳ ನಿವಾರಣೆಗೋಸ್ಕರ ಅದರ ಅಮೆಂಡ್ಮೆಂಟನ್ನು ಮಾಡೋರ ಸಲುವಾಗಿ ಅವರು ಈ ಪ್ರೈವೇಟ್ ಬಿಲ್ಲನ್ನು ರಾಜ್ಯಸಭೆಯಲ್ಲಿ ಮಂಡಿಸಿದ್ದಾರೆ. ಅದೀಗ ರಾಜ್ಯಸಭೆಯಲ್ಲಿ ಡಿಸ್ಕಷನ್ ನಡೀತಾ ಇದೆ. ಇದರ ಉದ್ದೇಶ ಇಷ್ಟೇ, ಯಾರು ಜಾಯಿನ್ಡ್ ಬಿಫೋರ್ 2009 ಅಥವಾ 2010 ಟೀಚರ್ಸ್ ಅಂತ ಯಾರು ಜಾಯ್ನ್ ಆಗಿದ್ದಾರೆ ಅವರಿಗೆ ಈ TET ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ನಿಂದ ಮುಕ್ತಿಗೊಳಿಸಬೇಕು. ಇಟ್ ಶುಡ್ ನಾಟ್ ಬಿ ಕಂಪಲ್ಸರಿ ಫಾರ್ ದೆಮ್. ಯಾಕೆಂದರೆ ಅದು ಅವರಿಗೆ ಈಗಾಗಲೇ ಭಾಳ ವರ್ಷ ಸರ್ವಿಸ್ ಮಾಡೋದ್ರಿಂದ ದೇ ಆರ್ ಇನ್ ದ ಮಿಡ್ಲ್ ಆಫ್ ದೇರ್ ಸರ್ವಿಸ್ ಇರೋದರಿಂದ ಇವಾಗ ಎಕ್ಸಾಮನ್ನು ಪಾಸ್ ಮಾಡೋದು ಅಂತಂದರೆ ಅವರಿಗೆ ಮಾನಸಿಕವಾಗಿ ಒತ್ತಡ ಆಗುತ್ತೆ. ಅದು ಇರಬಾರದು. ಯಾವುದೇ ಕಾನೂನು ಕೂಡ ಪ್ರಾಸ್ಪೆಕ್ಟಿವ್ ಆಗಿರಬೇಕು, ನಾಟ್ ರೆಸ್ಟ್ರೋಸ್ಪೆಕ್ಟಿವ್ ಅಂಥೇಳಿ ಈ ಬಿಲ್ಲನ್ನು ಜಾನ್ ಬ್ರಿಟಾಸ್ ಅನ್ನುವರು ರಾಜ್ಯಸಭೆಯಲ್ಲಿ ಮಂಡಿಸಿದ್ದಾರೆ. ಇದರ ಉದ್ದೇಶ ನಾನು ಈಗಾಗಲೇ ಹೇಳಿದೆ, ಯಾರು ಸೀನಿಯರ್ ಟೀಚರ್ಸ್ ಇದ್ದಾರೆ ಹೂ ಜಾಯಿನ್ ಬಿಫೋರ್ 2009 or 10 ಅವರಿಗೂ ಕೂಡ ಒಂದು ಸಿಸ್ಟಮ್ನಲ್ಲೇ ಎಕ್ಸಾಮನ್ನು ಅಥವಾ ಮೆರಿಟ್ ಮೇಲೆ ಅಥವಾ ಎಕ್ಸಾಮನ್ನು ಟೀಚರ್ಸ್ ಟೆಸ್ಟನ್ನು ಪಾಸ್ ಮಾಡಿಕೊಂಡೇ ಯಾವುದೋ ಒಂದು ಸಿಸ್ಟಮ್ನಲ್ಲೇ ಸೆಲೆಕ್ಷನ್ ಆಗಿ ಟೀಚರ್ಸ್ ಅಂತ ಜಾಯ್ನ್ ಆಗಿದ್ದಾರೆ. ಅವರಿಗೆ ಇವಾಗ ಈ ಎಕ್ಸಾಮನ್ನು ಬರೆಯಿರಿ ಮತ್ತು ಪಾಸ್ ಮಾಡಿಕೊಳ್ಳಿ ಅಂತ ಹೇಳೋದು ತುಂಬ ತಪ್ಪು ಅನ್ನುವುದು ಜಾನ್ ಬ್ರಿಟಾಸ್ ಅವರ ವಾದ ಆಗಿದೆ. ಇದು ಇಲ್ಲಿ ಇಂಡಿಯಾದಲ್ಲಿ ನಾನು ನಿಮಗೆ ಹೇಳ್ತಿದ್ದೇನೆ, ಸುಮಾರು 25 ಲಕ್ಷ ಜನ ಇದ್ದಾರೆ ಟೀಚರ್ಸು, ಯಾರು ಹೂ ವೇರ್ ಫೇಸಿಂಗ್ ಸೇಮ್ ಪ್ರಾಬ್ಲಮ್. ಈ TET ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಒಂದು ಮ್ಯಾನೇಜ್ಮೆಂಟು ಮತ್ತು ಟೀಚರ್ಸು ಸುಪ್ರೀಂ ಕೋರ್ಟಿಗೆ ಹೋಗಿದ್ದರು ಅಗೇನೆಸ್ಟ್ ದ TET. ಸುಪ್ರೀಂ ಕೋರ್ಟ್ 1 ಡಿಸೆಂಬರ್ 2025 1 ಡಿಸೆಂಬರ್ 2025 ಒಂದು ಜಜ್ಮೆಂಟ್ ಕೊಡ್ತು. ಆ ಜಜ್ಮೆಂಟ್ ಪ್ರಕಾರ ಎವ್ರಿ ಟೀಚರ್ ರೆಸ್ಟ್ರೋಸ್ಪೆಕ್ಟಿವ್
ಅಂದರೆ 2009ಗಿಂತ ಮುಂಚೆ ಜಾಯ್ನ್ ಆದವರು ಕೂಡ ಯಾರೇ ಇದ್ದರೂ ಕೂಡ ಅವರು ಟಿ ಇ ಟಿಯನ್ನು ವಿತಿನ್ 2 ಇಯರ್ಸ್ ಅಂದರೆ 2027 ನವಂಬರ್ 1 ಒಳಗಾಗಿ ಈ ಟೆಸ್ಟನ್ನು ಕ್ಲಿಯರ್ ಮಾಡಬೇಕು. ಇಲ್ಲ ಅಂತಂದರೆ ಗೌರ್ಮೆಂಟ್ ಕ್ಯಾನ್ ಗಿವ್ ದೆಮ್ ಕಂಪಲ್ಸರಿ ರಿಟೈರ್ಮೆಂಟ್ ಅಂಥೇಳಿ. ಇದು ತುಂಬ 25 ಲಕ್ಷ ಜನರ ಟೀಚರ್ಸನ್ನ ತುಂಬ ಒತ್ತಡದಲ್ಲಿಟ್ಟಿದೆ ಇವತ್ತು ಇಂಡಿಯಾದಲ್ಲಿ. ಈ 25 ಲಕ್ಷ ಜನರನ್ನ ಆ ಒತ್ತಡದಿಂದ ಹೊರತರಬೇಕು ಅಂತಂದರೆ ವಿ ಹ್ಯಾವ್ ಟು ಬ್ರಿಂಗ್ ದ ಅಮೆಂಡ್ಮೆಂಟ್ ಇನ್ RTE ಆ್ಯಕ್ಟ್. ಅದಕ್ಕೊಂದೇ ಮಾರ್ಗ ಇರೋದು RTEಯಲ್ಲಿರುವಂಥ ಈ ಆ್ಯಕ್ಟಿಗೆ ಸ್ವಲ್ಪ ಅಮೆಂಡ್ಮೆಂಟನ್ನು ತಂದು ಈ ಟೆಸ್ಟನ್ನು ಕಂಪಲ್ಸರಿ ಇರುವ TET ಟೆಸ್ಟನ್ನು ರಿಮೂವ್ ಮಾಡೋದರಿಂದ ವಿ ಕ್ಯಾನ್ ಸೇವ್ ದ ಟೀಚರ್ಸ್ ಅಂತೇಳಿ ಈಗ ಎಲ್ಲರಿಗೂ ಮನವರಿಕೆ ಆಗಿದೆ. ದಟ್ಸ್ ವೈ ಈ ಜಾನ್ ಬ್ರಿಟಾಸ್ ಅವರು ಏನು ಟೇಬಲ್ ಮಾಡಿದ ರಾಜ್ಯಸಭೆಯಲ್ಲಿ ಮಂಡಿಸಿದಾರಲ್ಲ, ಆ ಮಂಡನೆಗೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ಎಲ್ಲ ಪಾರ್ಟಿಯ MP ಗಳು ಕೂಡ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಹೂ ಆರ್ ಇನ್ವಾಲ್ವ್ಡ್ ಇನ್ ಡಿಸ್ಕಷನ್ ಇನ್ ರಾಜ್ಯಸಭಾ, ಐ ಹ್ಯಾವ್ ಸೀನ್ ದಟ್ ಎವ್ರಿಬಡಿ ಈಸ್ ಸಪೋರ್ಟಿಂಗ್. ಮತ್ತು ಎಲ್ಲರೂ ಕೇಳ್ತಾ ಇದ್ದಾರೆ ಇದನ್ನು ರೆಸ್ಟ್ರೋಸ್ಪೆಕ್ಟಿವ್ ಅಲ್ಲ ಪ್ರಾಸ್ಪೆಕ್ಟಿವ್ ಆಗಿ ತೊಗೊಳ್ಬೇಕು ಅಂಥೇಳಿ. ಈಗ ಇನ್ಮೇಲೆ ಅಪಾಯಿಂಟ್ಮೆಂಟ್ ಆಗ್ಬೋದು ಅಥವಾ ಈಗ 2000 RTE ಇಂಪ್ಲಿಮೆಂಟ್ ಆದ ನಂತರ ಅಪಾಯಿಂಟ್ಮೆಂಟ್ ಆದವರಿಗೆ ಇದನ್ನು ಎಲ್ಲ ಪಾರ್ಟಿಯವರು ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಪಾರ್ಟೀಸ್ ಎಲ್ಲ ಈವನ್ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇರೋದರಿಂದ ಇದು ಸುಲಭವಾಗಿ ಆ್ಯಕ್ಟ್ ಆಗಿ ಬರಬಹುದು ಅನ್ನೋ ಒಂದು ಹೋಪನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇದು ವೆರಿ ಗುಡ್ ಮೂವ್. ಇದು ಯಾವುದೇ ಪಾರ್ಟಿ ಇರಲಿ ಅಥವಾ ಗೌರ್ಮೆಂಟ್ ಇರಲಿ ಇದನ್ನು ಮಾಡಲೇಬೇಕಾಗಿದೆ. ಯಾಕಂದರೆ 25 ಲ್ಯಾಕ್ಸ್ ಟೀಚರ್ಸ್ ಇದ್ದಾರೆ. ಅವರು ಈಗಾಗಲೇ 10-15 ವರ್ಷ ಸರ್ವಿಸ್ ಮಾಡಿದ್ದಾರೆ. ಇಂಥವರಿಗೆ ಈಗ ಈ ಒಂಥರ ಫೇಸಿಂಗ್ ದ ಪ್ರಾಬ್ಲಮ್ ಶುಡ್ ನಾಟ್ ಬಿ ದೇರ್. ಆ ಒಂದು ರಿಮೂವ್ ದಟ್ ಪ್ರಾಬ್ಲಮನ್ನು ಈ ಅಮೆಂಡ್ಮೆಂಟ್ ಬಿಲ್ ಒಳಗೊಂಡಿದೆ. ನಾನು ಈ ಟೇಬಲನ್ನು ರಾಜ್ಯಸಭೆಯಲ್ಲಿ ಡಿಸ್ಕಷನ್ನಿಗೆ ಇಟ್ಟವಾಗ ಕೆಲವು MP ಗಳು ಮಾತಾಡಿದ್ದನ್ನು ನಾನು ಕೇಳಿದೆ. ಸಮ್ MPs ವೇರ್ ಆರ್ಗ್ಯೂಯಿಂಗ್ ದಟ್ ಏನು ಜಡ್ಜಸ್ ಯಾರು ನಿರ್ಣಯ ಕೊಟ್ಟಿದ್ದಾರಲ್ಲ ಅವರಿಗೆ ಇನ್ನೊಂದು ಸಲ ಏನು ಜುಡಿಷರಿ ಎಕ್ಸಾಮ್ ಬರೀಲಿಕ್ಕಾಗುತ್ತಾ ಅನ್ನೋ ಕ್ವಶನ್ ಮಾಡಿದ್ದಾರೆ. ಅದರಿಂದ IAS IPS ಆಫೀಸರಿಗೆ ಲೆಟ್ ದಮ್ ರೈಟ್ ಒನ್ಸ್ ಅಗೇನ್ ಎಕ್ಸಾಮ್ ಆ್ಯಂಡ್ ಕ್ಲಿಯರ್ ದ ಎಕ್ಸಾಮ್ ಅಂಥೇಳಿ. ಇವೆಲ್ಲ ಆಗಲಾರದಂಥ ಚಾಲೆಂಜ್ಗಳು, ಇದನ್ನು ಮಾಡಬಾರ್ದು ಅನ್ನೋದು ಅವ್ರ ಆರ್ಗ್ಯುಮೆಂಟ್ ಆಗಿದೆ. ಆದ್ದರಿಂದ ನನಗನ್ನಿಸುತ್ತೆ ಈ ಒಂದು ಅಮೆಂಡ್ಮೆಂಟ್ ಬಿಲ್ಲು ಸುಲಭವಾಗಿ ರಾಜ್ಯಸಭೆಯಲ್ಲಿ ಪಾಸಾಗುತ್ತೆ. ನೆಕ್ಸ್ಟ್ ಲೋಕಸಭೆಯಲ್ಲೂ ಅಂದರೆ ಪಾರ್ಲಿಮೆಂಟ್ನಲ್ಲಿ ಕ್ಲಿಯರ್ ಆಗುತ್ತೆ. ಇದಕ್ಕೆ ಗೌರ್ಮೆಂಟ್ ಸಪೋರ್ಟು ಕೂಡ ಇದೆ. ಜಯಂತ್ ಚೌಧರಿ ಏನು ಮಿನಿಸ್ಟ್ರ್ ಇದ್ದಾರೆ, ಎಜುಕೇಷನ್ ಸ್ಟೇಟ್ ಮಿನಿಸ್ಟ್ರ್ ಇದ್ದಾರೆ ಸೆಂಟ್ರಲ್ನಲ್ಲಿ, ಅವರು ಒಂದು ಸ್ಟೇಟ್ಮೆಂಟನ್ನು ನಿನ್ನೆ ರಾಜ್ಯಸಭೆಯಲ್ಲಿ ಕೊಟ್ಟಿದ್ದಾರೆ. ಅದರ ಪ್ರಕಾರ ಗೌರ್ಮೆಂಟ್ ಆಲ್ಸೋ ಈಸ್ ಗೋಯಿಂಗ್ ಟು ಸಪೋರ್ಟ್ ದಿಸ್ ಬಿಲ್. ಇನ್ ದಿಸ್ ವೇ ವಿ ಕ್ಯಾನ್ ಸೇ ದಟ್ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಆ್ಯಕ್ಟ್. ಆವಾಗ ಈ ಅಮೆಂಡ್ಮೆಂಟ್ ಬಿಲ್ ಕ್ಲಿಯರ್ ಆಯಿತು ಅಂತಂದರೆ ಹೂ ಆರ್ ಫೇಸಿಂಗ್ ದ ಟೀಚರ್ಸ್ ಹೂ ಆರ್ ಫೇಸಿಂಗ್ ದ ಪ್ರಾಬ್ಲಮ್ ಡೆಫಿನೆಟ್ಲಿ ದೇ ಕ್ಯಾನ್ ಕಮ್ ಔಟ್ ಫ್ರಮ್ ದಿಸ್. TET ಬದಲಾಗಿ ಒಂದು ಸಜೆಷನ್ನು ಕೂಡ ಇದೇ ಅಮೆಂಡ್ಮೆಂಟ್ ಬಿಲ್ನಲ್ಲಿ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಕ್ಯಾನ್ ಟ್ರೈನ್ ದ ಟೀಚರ್ಸ್. ಅಂದರೆ ಇಫ್ ಯು ವಾಂಟ್ ಟು ಇಂಪ್ರೂವ್ ದೆಮ್, ಇಫ್ ಯು ಎಕ್ಸ್ಪೆಕ್ಟ್ ಮೋರ್ ವಾಟ್ ಎವರ್ ಫ್ರಮ್ ಟೀಚರ್ಸ್, ಅವರಿಗೆ ನೀವು ಟ್ರೈನಿಂಗ್ ತರಬೇತಿಯನ್ನು ನೀಡಿ ಅವರನ್ನು ಇಂಪ್ರೂವ್ಮೆಂಟ್ ಮಾಡಬಹುದು ಅನ್ನೋದು. ಆದರೆ ಟ್ರೈನಿಂಗ್ ಕೊಡಬೇಕಾದ್ರೆ ಶುಡ್ ನಾಟ್ ಬಿ ಎನಿ ಕಂಡೀಷನ್, ಇಟ್ ಶುಡ್ ನಾಟ್ ಎಫೆಕ್ಟ್ ದೇರ್ ಪ್ರಮೋಷನ್, ದೇರ್ ಬೆನಿಫಿಟ್ಸ್, ದೇರ್ ಫೆಸಿಲಿಟೀಸ್ ಅಂಥೇಳಿ ಒಂದು ಆ ಥರ ಒಂದು ಸೇರಿಸಿದ್ದಾರೆ. ಅದರ ಅರ್ಥ ಏನು, ಟೀಚರ್ಸಿಗೆ ಟ್ರೈನಿಂಗ್ ಕೊಡ್ಬೋದು, ಅಲ್ಲಿ ಯಾವುದೇ ಕಂಡೀಷನ್ ಇರಬಾರ್ದು ನೀವು. ಇನ್ನು ಈ ಬಿಲ್ ಬಗ್ಗೆ ನಾನು ಒಂದು ನಿಮಗಾಗಲೇ ಹೇಳಿದೆ, ಇದು ಪ್ರೈವೇಟ್ ಬಿಲ್ಲು, ಈಗಾಗಲೇ ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ. ಇದು ಡಿಸ್ಕಷನ್ ನಡೀತಾ ಇದೆ ರಾಜ್ಯಸಭೆಯಲ್ಲಿ. ಫ್ರಮ್ ಆಲ್ ದ ಪಾರ್ಟೀಸ್, ಎವ್ರಿ ಪಾರ್ಟಿ MPs ಆರ್ ಸಪೋರ್ಟಿಂಗ್ ದಿಸ್. ಮತ್ತು ತೀಕ್ಷ್ಣವಾಗಿ ಆರ್ಗ್ಯೂ ಮಾಡ್ತಾ ಇದ್ದಾರೆ. ಈ ಥರ 10, 15, 20 ವರ್ಷ ಸರ್ವಿಸ್ ಆದವರಿಗೆ ನೀವು ಟೆಸ್ಟ್ ಮಾಡಿಬಿಟ್ಟು ಅವರಿಗೆ ತೊಂದರೆ ಕೊಡುವುದು ಇಟ್ ಶುಡ್ ನಾಟ್ ಬಿ ದೇರ್ ಅಂಥೇಳಿ. ಅದಕ್ಕಾಗಿ ಅವರು ಸಜೆಷನ್ನು ಕೂಡ ಕೊಡ್ತಾ ಇದ್ದಾರೆ. ಟ್ರೈನಿಂಗ್ ಬೇಕಾದ್ರೆ ನೀವು ಮಾಡ್ಕೊಳ್ಳಿ, ಅವರಿಗೆ ಟ್ರೈನ್ ಮಾಡಿ, ಆದರೆ ಶುಡ್ ನಾಟ್ ಬಿ ಎನಿ ಕಂಡೀಷನ್ ಅಂಥೇಳಿ. ಇದು ಈ ಬಿಲ್ನಲ್ಲಿರುವಂಥ ಪ್ಲಸ್ ಪಾಯಿಂಟ್ಗಳು. ಇದು ಖಂಡಿತವಾಗಿ ಕ್ಲಿಯರ್ ಆಗುತ್ತೆ, ಆ್ಯಕ್ಟ್ ಆಗಿ ಪಾಸ್ ಆಗುತ್ತೆ ಅಂಥೇಳಿ ನನ್ನ ಒಂದು ಇದು ಆ್ಯಕ್ಟ್ ಆಗಬೇಕಾದ್ರೆ ಪ್ರೊಸೆಸ್ ಏನು ಅನ್ನೋದನ್ನು ನಿಮಗೆ ಹೇಳಲಿಕ್ಕೆ ಇಷ್ಟ. ಈಗ
ರಾಜ್ಯಸಭೆಯಲ್ಲಿ ಇದನ್ನು ಮಂಡನೆ ಪ್ರೈವೇಟ್ ಬಿಲ್ ಆಗಿದ್ದರಿಂದ ಮಂಡನೆ ಮಾಡಲಾಗಿದೆ. ಡಿಸ್ಕಷನ್ ನಡೀತಾ ಇದೆ. ಇಲ್ಲಿ ಡಿಸ್ಕಷನ್ ಆದ ನಂತರ ರಾಜ್ಯಸಭೆಯವರು ಏನಾದ್ರು ಪಾಸ್ ಮಾಡಿದರೆ ಡೆಫಿನೆಟ್ಲಿ ಈಸ್ ಗೋಯಿಂಗ್ ಟು ಬಿ ಪಾಸ್ಡ್ ಫ್ರಮ್ ರಾಜ್ಯಸಭಾ. ಅದು ಪಾಸ್ ಆದ ನಂತರ ಲೋಕಸಭೆಗೆ ಹೋಗುತ್ತೆ. ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಡೆಫಿನೆಟ್ಲಿ ಸೇಮ್ ಪಾರ್ಟೀಸ್, ಎವ್ರಿಬಡಿ ವಿಲ್ ಸಪೋರ್ಟ್ ದೇರ್. ಗೌರ್ಮೆಂಟ್ ಆಲ್ಸೋ ಈಸ್ ಸಪೋರ್ಟಿಂಗ್ ದಿಸ್ ಬಿಲ್. ಈ ಒಂದು ಸಿಚುವೇಷನ್ನಲ್ಲಿ ಡೆಫಿನೆಟ್ಲಿ ಲೋಕಸಭೆಯಲ್ಲಿ ಪಾಸ್ ಆದ ನಂತರ ಇದು ರಾಷ್ಟ್ರಪತಿಯವರ ಸಿಗ್ನೇಚರಿಗೆ ಹೋಗುತ್ತೆ. ಗೋಯಿಂಗ್ ಟು ರಾಷ್ಟ್ರಪತಿ ಭವನ್ ಫಾರ್ ಪ್ರೆಸಿಡೆಂಟ್ ಸಿಗ್ನೇಚರ್. ಪ್ರೆಸಿಡೆಂಟ್ ಸಿಗ್ನೇಚರ್ ಆದ ನಂತರ ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟ್ ನೋಟಿಫಿಕೇಷನ್ನಲ್ಲಿ ಇದನ್ನು ಪ್ರಕಟಿಸಲಾಗುತ್ತೆ. ಒನ್ಸ್ ಪಬ್ಲಿಷ್ಡ್ ಇನ್ ಗೆಜೆಟ್ ನೋಟಿಫಿಕೇಷನ್ ಇಟ್ ವಿಲ್ ಬಿಕಮ್ ಆ್ಯಕ್ಟ್. ಆ ಆ್ಯಕ್ಟ್ ಆದ ನಂತರ ಈ TET ಅನ್ನೋ ಕಲ್ಪನೆ ಅಥವಾ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನೋದು ಹೋಗುತ್ತೆ. ಇದು ಅರೌಂಡ್ 25 lakhs ಟೀಚರ್ಸಿಗೆ, ಈಗ ಯಾರು ಇನ್ ದ ಮಿಡ್ಲ್ ಆಫ್ ದಿ ಸರ್ವಿಸ್ ಅವರಿಗೆ ಒಂದು ಬಿಗ್ ರಿಲೀಫ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡೆಫಿನೆಟ್ ಇಟ್ ವಿಲ್ ಬಿಕಮ್ ಆ್ಯಸ್ ಆ್ಯಕ್ಟ್ ಅಂತೇಳಿ. ಇವತ್ತೇನೋ ಅದು ಪ್ರೈವೇಟ್ ಅಮೆಂಡ್ಮೆಂಟ್ ಬಿಲ್ ಆಗಿರ್ಬೋದು, ಆದರೆ ಇದು ಆ್ಯಕ್ಟ್ ಆಗಿ ಪಾಸ್ ಆಗುತ್ತೆ. ಇದು ಈ 25 ಲಕ್ಷ ಜನರಿಗೆ ಹೂ ಆರ್ ಸರ್ವಿಂಗ್ ಆ್ಯಸ್ ಟೀಚರ್ಸ್ ಅವರಿಗೆ ಬಿಗ್ ರಿಲೀಫ್ ಅಂತ ಹೇಳ್ತಾ ನಿಮಗೆಲ್ಲದು ಇದು ವೆನ್ ಇಟ್ ವಿಲ್ ಬಿಕಮ್ ಆ್ಯಕ್ಟ್ ನೀವು ಯು ವಿಲ್ ಬಿ ರಿಲೀವ್ಡ್ ಫ್ರಮ್ ದಿಸ್ ಪ್ರೆಷರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಹೇಗೆ ಆ್ಯಕ್ಟ್ ಅನ್ನೋದನ್ನು ಇನ್ನೊಂದು ಸಲ ನಾನು ಹೇಳ್ತೇನೆ. ಈಗ ರಾಜ್ಯಸಭೆಯಲ್ಲಿ ಡಿಸ್ಕಷನ್ ನಡೀತಾ ಇದೆ, ಇಲ್ಲಿ ಅದು ಪಾಸ್ ಆಗುತ್ತೆ. ನೆಕ್ಸ್ಟ್ ಲೋಕಸಭೆಗೆ ಹೋಗುತ್ತೆ. ಲೋಕಸಭೆಯಲ್ಲೂ ಕೂಡ ಎಲ್ಲ ಪಾರ್ಟೀಸ್ ಡಿಸ್ಕಷನ್ ಆದ ನಂತರ ಎಲ್ಲರೂ ಸಪೋರ್ಟ್ ಮಾಡಿದ ನಂತರ ಅಲ್ಲಿಂದನೂ ಪಾಸಾಗಿ ರಾಷ್ಟ್ರಪತಿ ಭವನಕ್ಕೆ ಹೋಗುತ್ತದೆ ಟು ಗೆಟ್ ಪ್ರೆಸಿಡೆಂಟ್ ಸಿಗ್ನೇಚರ್. ಒನ್ಸ್ ಯಾರು ರಾಷ್ಟ್ರಪತಿಯವರು ಪ್ರೆಸಿಡೆಂಟ್ ಸಿಗ್ನೇಚರ್ ಮಾಡಿದ ನಂತರ ಇದನ್ನು ಗೆಜೆಟ್ ನೋಟಿಫಿಕೇಷನ್ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟ್ ನೋಟಿಫಿಕೇಷನ್ನಲ್ಲಿ ಪಬ್ಲಿಷ್ ಮಾಡಲಾಗುತ್ತೆ. ಆವಾಗ ಪಬ್ಲಿಷ್ ಆದ ನಂತರ ಇದು ಆ್ಯಕ್ಟಾಗಿ ಪರಿವರ್ತನೆ ಆಗುತ್ತೆ. ಅಲ್ಲಿವರೆಗೆ ನೀವು ಕಾಯಬೇಕಾಗುತ್ತೆ ಅಂತ ಹೇಳ್ತಾ ಒಳ್ಳೆಯದಾಗಲಿ. ಹ್ಯಾಪಿ ನ್ಯೂಸ್. ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ದ ಟೀಚರ್ಸ್ ಹೂ ಆರ್ ವಾಚಿಂಗ್ ದಿಸ್, ಯು ಶೇರ್ ದಿಸ್ ಹ್ಯಾಪಿ ನ್ಯೂಸ್ ಟು ಯುವರ್ ಫ್ರೆಂಡ್ಸ್. ಅಂದರೆ ಅವರಿಗೆ ರಿಲೀಫ್ ಮಾಡೋರ ಸಲುವಾಗಿ. ಎವ್ರಿಬಡಿ ಅಂಡರ್ ಪ್ರೆಷರ್. ಯಾಕಂತಂದರೆ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ವಿದಿನ್ 2 yearsನಲ್ಲಿ ದೇ ಶುಡ್ ಕ್ಲಿಯರ್ ದ TET ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಇಲ್ಲ ಅಂತಂದರೆ ಅವರಿಗೆ ಕಂಪಲ್ಸರಿ ರಿಟೈರ್ಮೆಂಟ್ ಕೊಡಬೇಕು ಅನ್ನೋ ಒಂದು ಆರ್ಡರ್ ಪಾಸ್ ಮಾಡಿದ್ದರಿಂದ 25 ಲಕ್ಷ ಜನ ಭಾರತದಲ್ಲಿ ಟೀಚರ್ಸು ದೇ ವೇರ್ ಅಂಡರ್ ಪ್ರೆಷರ್. ತುಂಬ ಪ್ರೆಷರ್ನಲ್ಲಿದ್ದರು. ಯಾರಿಗೂ ಹೇಳ್ಕೊಳ್ಳೋಂಗಿಲ್ಲ, ಅನುಭವಿಸೋಂಗಿಲ್ಲ. ಆ ಒಂದು ಸ್ಥಿತಿಯಲ್ಲಿ ಇರೋದರಿಂದ ಅವರಿಗೆಲ್ಲರಿಗೂ ಈ ಒಂದು ಹ್ಯಾಪಿ ನ್ಯೂಸನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.